ಪೂರ್ವ ತಯಾರಿ ಮೇಲೆ ಬಂದಿವು. ಬೀಳುತ್ತೆ ತಾಳಿದವನು ಬಾಳಿಯಾನು ಗಡಿಬಿಡಿ ಬೇರೆ ಎಲ್ಲಿ ಸಿಗಲ್ಲ. ಎತ್ತಿರ ಸಾಕು ನೋಡಿ. ಇವತ್ತಿನ ದಿನ ಶುಭ ದಿನ ಅಂತ ಹೇಳ್ಬೋದು. ಏನಕ್ಕೆ ನೋಡಿ ಇಲ್ಲಿ ಕಾಣಿಸ್ತಿದಲ್ಲ ಬ್ರಿಡ್ಜ್, ಅದು ಸೀನೆಕಟ್ಟೆ ಬ್ರಿಡ್ಜ್ ಅಲ್ಲ. ಹಕ್ಕಿ ಬಂದ್ರೆ ಮೀನ್ ಸಿಗೋದಿಲ್ಲ ಅಲ್ಲ ಚಂದಕ್ ಬಂಜ ಅಪ್ಪ ಅಪ್ಪ ಅಂತ ಕೂಗ್ತಿತ್ತು. ಮೀನಿಗೆ ಫುಡ್ ಮಂಡಕ್ಕಿ, ಆ ನಂತರ ಫುಡ್ ತಗೊಬಂದಿವಿ. ಆ ನಂತರ ಮೀನು ಬಲಿಗೆ ಬಂದು ಲಾಕ್ ಆಗ್ತವೆ. ಪುಚ್ಚುಕ್ಕೆ ಇದು ಫ್ಯಾಮಿಲಿ ಅದು ಮಚ್ಚೆ ಅದು ಅವ್ರದ್ದು. ಹೌದಾ ನೋಡಿ ಫ್ರೆಂಡ್ಸ್, ಲಾಕ್ ಆಗಿದೆ. ಫ್ಯಾಮಿಲಿ ಬಿಟ್ಟು ಒಂದೇ ಒಂದು ಬಂದಿದೆ ಅಂತ ಕಾಣಿಸುತ್ತೆ. ಅಲ್ಲ ಫಸ್ಟ್ ದೊಡ್ಡ ಬಂಗಡಿ ಅಂತ ಕರಿತೀವಿ ಇದನ್ನ. ಎಲ್ಲಿ ಇದಕ್ಕೂ ದೊಡ್ಡ ಇದಾವ. ಒಂದ್ ಏಡಿ ತಗೊಂಡು ಹಿಡಿದಿದೀವಿ ನೋಡ್ಬೋದು. ನೋಡಿ ಇಲ್ಲೊಂದು ದೊಡ್ಡದು ಭಯಂಕರ ದೊಡ್ಡ ಮೀನು. ಆನಂತರ ಇವಾಗ ಸುಮಾರು ದಿನ ಆದ್ಮೇಲೆ ಮತ್ತೆ ಮೀನು ಹಿಡಿಯಕ್ಕೆ ಬಂದಿವಿ. ಒಂದ್ಸರಿ ಲಾಸ್ಟ್ ಟೈಮ್ ಬಂದಾಗ ಅಷ್ಟೊಂದು ಮೀನು ಸಿಕ್ಕಿಲ್ಲಾಯ್ತು. ಇವತ್ತು 2 ಬಲೆ ಪೂರ್ವ ತಯಾರಿ ಮೇಲೆ ಬಂದಿವು. ಇವತ್ತು ಎಷ್ಟು ಮೀನು ಹಿಡಿಬೋದು ಅಂತ ತೋರಿಸ್ತೀನಿ ನಿಮ್ಗೆ. ಒಂದ್ ಕಡೆ ಬಲೆ ಹಾಕಿದೀವಿ, ಆ ಕಡೆ ಈಗ ಇನ್ನೊಂದು ಬಲೆ ರೆಡಿ ಮಾಡ್ತಾ ಇದೀವಿ. ಒಂದ್ ಬಲೆ ಆ ಕಡೆ ಹಾಕ್ಬಿಟ್ಟಿದೀವಿ. ಆಲ್ರೆಡಿ ಒಂದು 4-5 ಮೀನು ಬಿದ್ದಾವೆ, ಬೋಣಿಗೆ ಅಂತೂ ಆಗ್ಯಾವೆ. ಇನ್ನು ಇದೊಂದು ಬಲೆ ಹಾಕ್ತೀವಲ್ಲ, ಎಷ್ಟು ಮೀನು ಬೀಳ್ತವೆ ನೋಡಿ. ಇವತ್ತು ಅಷ್ಟೊಂದು ಜನ ಬಂದಿಲ್ಲ. ಹೋದ್ ಸರಿ 6-7 ಜನ ಬಂದಿದ್ವಿ. ಇವತ್ತು ಸ್ವಲ್ಪ ಜನ ಕಡಿಮೆ ಹಾಕೋ ಬಂದಿವಿ. 4 ಜನ ಬಂದಿವಿ ಅಷ್ಟೇ. ಅಂತಕ್ಕಂದ್ರೆ ಮೀನು ಪಾಲ್ ಹಾಕ್ತಾಗ ಹೊಡ್ತಾಕಿತ್ತೆ 6-7 ಜನ ಬಂದ್ರೆ. ಹೌದಲ್ಲ ದರ್ಶು? ಅದಕ್ಕೆ ಜನ ಕಡಿಮೆ ಬಂದಷ್ಟು ಮೀನುಗಳು ಜಾಸ್ತಿ. ಕರೆಕ್ಟ್. ಇದು ಮುಳುಗ್ತಾ ಇಲ್ಲ ಹುಡ್ಗ ಮಣಿ, ನಾ ಹೇಳಲ್ಲ ಮಣಿ ಮುಳುಗ್ತಾ ಇಲ್ಲ. ಮಧ್ಯ ಕಲ್ಲು ಕಟ್ಬೇಕು ಹುಡ್ಗ. ಇಲ್ಲ ಮಗ, ದೊಡ್ಡೋಗಿ ಬೀಳ್ತಾವ ಇದಕ್ಕೆ. ಲಾಸ್ಟ್ ಟೈಮ್ ದೊಡ್ಡ ಕಂಡಿನ ಬೇರೆ ತಂದು ಆಲ್ರೆಡಿ ಕಚ್ಚಾತ್ ನೋಡಲ್ಲಿ. ಅಲ್ಲಿ ನೋಡಿ, ಓಯ್ ಆಲ್ರೆಡಿ ಕಚ್ಚಾತ್. ಹಾ ಇಲ್ಲ ಐತ್ ನೀವು ಹೋಗ್ಬಾ ನೋಡಕರೆ. ನೋಡು ಎರಡು ಹುಡ್ಗೋ ಎತ್ತಣ. ಅಲ್ಲಿ ನೋಡ, ಅಲ್ಲಿ ನೋಡ, ನೋಡೆ ಈಗ. ಇವರು ರೇಣುಕಾಂಬ ಆಟೋಮೊಬೈಲ್ಸ್, ದುರ್ಗಂಬ ಸಾರಿ ಆಟೋಮೊಬೈಲ್ಸ್ ಅಂಗಡಿ ಇವರು ಕೂಡ ಇವತ್ತು ಬಂದಿದ್ದಾರೆ. ಎತ್ ಮಗ ನಾಗು ಒಂದ್ಸರಿ. ಆಲ್ರೆಡಿ ಫ್ರೆಂಡ್ಸ್ ನೋಡ್ಬೋದು, ಆಲ್ರೆಡಿ ಒಂದು ಮೀನು ಬಿದ್ದಿದೆ. 2 ಬಿದ್ದಾವ, ನಾಲ್ಕು ತೋರಿಸೊಂದು ಕ್ವಿಂಟಲ್ ತುಂಬಾನೇ ಬಿದ್ದಾವೆ ನೋಡಿ. ಇವತ್ತಿಗೆ ಸ್ವಲ್ಪ ದೂರ ಎಂತ ನಾಗು ಬಲೆ ಕೆಳಗಿಳಿತಲ್ಲ ಜಗ. ಅದೇ ಕೆಳಗಿಳಿತಲ್ಲ. ಮಧ್ಯ ಕಲ್ಲಿಡ್ಬೇಕು. ಬೀಳುತ್ತೆ ತಾಳಿದವನು ಬಾಳಿಯಾನು ಗಡಿಬಿಡಿ ಮಾಡಬೇಡಿ. ಹಾ ಇದು ಈ ಕೆರೆನೂ ನಮ್ದೆ, ಆಚೆ ನಮ್ದೆ. ಇದನ್ನ ನಾವು ಮುಂಚೆ ತಗೊಂಡಿರ್ಲಿಲ್ಲ. ಈ ಸಲ ಕಾಂಟ್ಯಾಕ್ಟ್ ಅಲ್ಲಿ ನಮಗೆ ಆಗಿದೆ. ಇದು ಅಪ್ಪಾಜಿ ಅಂತ ತುಂಬಾನೇ ಕಾಸ್ಟ್ಲಿ ರೇಟ್ ಹಿಡಿದಿದ್ದೀರನಲ್ಲ, ಕಾಸ್ಟ್ಲಿ ರೇಟ್ ಆಯ್ತು. ಇದು ಈ ಕಲಗ ಇದೆಯಲ್ಲ, ಈ ತರ ಬೇರೆ ಎಲ್ಲಿ ಸಿಗಲ್ಲ. ಇದು ಸಿಗಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಇದನ್ನ ಸಾಕಿದ್ದು. ಹೌದಾ? ಇವತ್ತು ನೋಡಿ ಫ್ರೆಂಡ್ಸ್ ತುಂಬಾನೇ ಖುಷಿಯಲ್ಲಿ ಇದೆ ಅಂತ ಹೇಳ್ಬೋದು. ನೋಡಿ ಹಿಂಗ್ ಜಸ್ಟ್ ಎತ್ತಿರ ಸಾಕು ನೋಡಿ. ಬಲೆ ಮಾತ್ರ ಇದು ಬಾಡಿಗೆ ಬಲೆ ಫ್ರೆಂಡ್ಸ್. ಇದು ನಮ್ಮ ಫ್ರೆಂಡ್ ಇದ್ದು. ಬಟ್ ವಿಡಿಯೋ ನೋಡಿ ಎಲ್ಲಾರು ಮರುದಿನ ಬಂದು ಕೇಳಕ್ ಬಂದ್ರೆ ಕೇಳಕ್ ಬರ್ಬೋದು ಅವ ಅಷ್ಟೇ. ಕೆಳಗಡೆ ತೋರಿಸ್ತೀನಿ, ನೀರಿನ ಒಳಗಡೆ. ಆಲ್ರೆಡಿ ಬಲೆನ ಹಾಕಿ ಆಯ್ತು ನಾವು ನೋಡಿ. ಇದು 2ನೇ ಬಲೆ. ಒಂದು ಬಲೆ ಆ ಕಡೆ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ. ಇವಾಗ ಒಂದು ಬಲೆನ ರೆಡಿ ಮಾಡ್ತಿದ್ದೀವಿ. ಇವತ್ತಿನ ದಿನ ಶುಭ ದಿನ ಅಂತ ಹೇಳ್ಬೋದು. ಏನಕ್ಕಂದ್ರೆ ಬಲೆ ರೆಡಿ ಮಾಡೋಕ್ಕಿಂತ ಮುಂಚೆನೆ ನಾವು ಒಂದು 10 ಮೀನು ಕಂಡಿದ್ದೀವಿ. ಅಂತರಕ್ಕೆ ಬಲೆ ರೆಡಿ ಮಾಡಿ ಆದ್ಮೇಲೆ ಎಷ್ಟು ಮೀನು ಕಾಣ್ಬೋದು ಅಂತ
ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ರಿಡ್ಜು, ಅದು ಸೀನೆಕಟ್ಟೆ ಬ್ರಿಡ್ಜು ಅಲ್ಲ ನಾಗು? ಬ್ರಿಟಿಷರ್ ಕಾಲದ್ದು. ಬ್ರಿಟಿಷರ್ ಕಾಲದ್ದು. ಎಷ್ಟು ವರ್ಷ ಆಯ್ತು ಅದಕ್ಕೆ ಮಗ? 3-4 ವರ್ಷ. 3-4 ತಪ್ಪು ಮಾಹಿತಿ ಕೊಡ್ಬೇಡ ನೀನು. ನಮಗೂ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ, ಆದ್ರೆ ಹಳೇದನ್ನೋದಂತ ಮಾತ್ರ ಪಕ್ಕ ಗೊತ್ತು ನಮಗೆ. ತುಂಬಾನೇ ಹಳೆಯ ವರ್ಷದದು ನೋಡಿ. ಫ್ರೆಂಡ್ಸ್, ಮೀನ್ ತೋರಿಸ್ತೀನಿ ನೀರಿನೊಳಗೆ. ಈಗ ಏನ್ ಹೋಗ್ಬೇಕಂದ್ರೆ ಕೆಳಗಡೆ ಕಲ್ಲು ಇರ್ತಾವ. ಮೊನ್ನೆ ಹುಡ್ಗ 2 ತಾಸ ಹಾಕಿವ್ ಒಂದು ಮೀನ್ ಒಂದು ಮೀನ್ ಬೀಳಲ್ಲ. ಕಲೆ ಅಲ್ಲ. ಮತ್ತೆ ಇನ್ನೊಂದೇನ್ ಗೊತ್ತಾ, ಕೆಲವ್ರು ಹಕ್ಕಿ ಬಂದ್ರೆ ಮೀನ್ ಸಿಗೋದಿಲ್ಲ. ಅಲ್ಲ ಅಬ್ಸರ್ವ್ ಮಾಡಿ ಅಲ್ಲ, ಗೊತ್ತಿಲ್ಲ. ಅಬ್ಸರ್ವ್ ಮಾಡಿ ಶಿಕಾರಿ ಹೋದಾರ ಇದಾರಲ್ಲ, ನೋಡಿ ಮೇಲೆ ಹಾರತ್ತಿತ್ತು. ಇನ್ನೊಂದ್ 2 ಕಲ್ಲೇರಿ ಬರ್ತಿದ್ರು ನೋಡಿ ಫ್ರೆಂಡ್ಸ್. ಇದೊಂದು ಕಲ್ಲೇರು ಕಲ್ಲು ಎಲ್ಲೆಲ್ಲಿ ಬೇಕಂತ ಹೇಳ್ತಾ ಇದೀನಿ. ನೀವು ಮೀನ್ ಹಿಡಿಯೋದ್ರಕ್ಕೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ ನಾಗರಾಜ್ ಅವರೇ? ಸಾಮಾನ್ಯವಾಗಿ ಇವತ್ತು ನಮಗೆ 28 ವರ್ಷ. ಅಲ್ಲ ಹುಟ್ಟಿ ಅಲ್ಲ ಸರ್, ನೀವು ಹುಟ್ಟಿ 28 ವರ್ಷ ಆಗಿಲ್ಲ ಆಯ್ತು, ಬಟ್ ಅದಾ ಯಾಕೆ ಹಿಂಗೆ ಅಕ್ಕ? ಈ ಕಲ್ಲು ಏರ್ಕೊ ಇದ್ಲಲ್ವಾ ಚಂದಕ್ ಬಂದ್ಯಾ? ಅಪ್ಪ ಆಮೇಲೆ ಬರ್ತೀಯ, ನೀನ್ ಇಲ್ಲೇ ಇರೋಕ್ಕ. ಅದು ಒಬ್ಳೆ ಬಂದಿ ನಾನು ಅಂತ. ಹೌದಾ? ಅಪ್ಪ ಆಮೇಲೆ ಕುಟುಂಬ ಬಂದಿಲ್ವಂತ ಅಪ್ಪ ಅಪ್ಪ ಅಂತ ಕೂಗ್ತಿತ್ತು. ಯಾವನ ಬಲೆ ಹುಡುಗ ಕಲ್ಲು ದಬಾಶಿ. ಹೌದಾ? ಮೇಲೆ ಬಂತಾ? ಇಲ್ಲ ಅಂದ್ರೆ ಅಲ್ಲಿ ಅಷ್ಟು ಇರ್ತದೆ ಜಾಗ, ಕೆಳಗೆ ಕಲ್ಲು. ಫ್ರೆಂಡ್ಸ್, ಈ ಕಡೆ ಆಯ್ತಲ್ಲ ಮತ್ತೊಂದು ಬಲೆ ತೋರಿಸ್ತೀನಿ ಅಂತ ಹೇಳಿದ್ದೆ, ಆ ಕಡೆ ಹೋಗ್ತೀನಿ. ಸ್ವಲ್ಪ ಲೈಟ್ ಆಗಿ ಕಲ್ಲು ಸಾಕು. ಈ ಕಲ್ಲೆಲ್ಲ ಏನು ಜಾರ್ತಾವಂದ್ರೆ ಭಾರಿ ಡೇಂಜರ್ ಮಾತ್ರ. ನೋಡಿ ಫ್ರೆಂಡ್ಸ್, ತುಂಬಾನೇ ಜಾಸ್ತಿ ಇದೆ. ನಾವು ಬೆಂಗಳೂರಿಂದ ಸರ್. ನೋಡಿ ಫ್ರೆಂಡ್ಸ್, ಅಲ್ಲೊಂದು ಹಾಕಿದೀವಿ, ತೋರಿಸ್ತೀನಿ. ಹಿಡಿದು ಜಪ್ಪ ಕಲ್ಗನ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಬಲೆ ಹಾಕಿದೀವಿ. ಮೀನಿಗೆ ಫುಡ್ ಮಂಡಕ್ಕಿ, ಆ ನಂತರ ಫುಡ್ ತಗೊಬಂದಿವಿ. ಹಾ, ಫುಡ್ ಅಲ್ಲಿ ಬಲೆ ಹತ್ರ ಹಾಕ್ತೀರಾ, ಆ ಕಡೆ ಈ ಕಡೆ ಓಡಾಡ್ತಾವೆ ಮೀನು. ಆ ನಂತರ ಮೀನು ಬಲಿಗೆ ಬಂದು ಲಾಕ್ ಆಗ್ತವೆ. ಈ ಕಡೆ ಬಂದಿನ ಕಲ್ಲಾಗ್ ಜಬ್ಬ. ನೋಡಿ ಫ್ರೆಂಡ್ಸ್, ಫುಡ್ ಹಿಂಗೆ ಹಾಕಿದ್ರೆ ಮೀನುಗಳು ಕೆಳಗಡೆ ತಿನ್ನಕ್ಕೆ ಬರ್ತಾವ, ಆ ನಂತರ ಬಲಿಗೆ ಲಾಕ್ ಆಗಿಬಿಡ್ತವೆ. ನೋಡೋಣ ಸ್ನೇಹಿತರೆ, ಇಲ್ಲಿ ಎಷ್ಟು ಮೀನು ಬಿದ್ದಾವ ಅಂತೇಳಿ. ಕಾಣಿಸ್ತಾನೆ ಇಲ್ಲಲ್ಲ ಮೀನು, ಒಂದೇ ಒಂದು ಮೀನು. ನಾಗೋ, ಆ ಕಡೆ ಚೆನ್ನಾಗಿ ಬಿದ್ದಾವೆ, ಬಲೆ ಹಾಕ್ತಿದಂಗಿಲ್ಲ. ಬಟ್ ಇಲ್ಲಿ ನೋಡಿ ಫ್ರೆಂಡ್ಸ್, ಲಾಕ್ ಆಗಿದೆ. ಓಯ್ ನಾಗೋ, ನೀವು ಇಲ್ಲಿ ಬಲೆ ಹಾಕಿವಲ್ಲ, ಮೀನ್ ಬಿದ್ದ ತಕ್ಷಣ ಎಚ್ಚಿಬೇಕು, ಎಲ್ಲ ಹೋಗ್ಯಾವ ಬಲೆಗೆ. ಹಾ
ಹಂಗೆ ತೊಳುಕದ ಆಗ ಫಸ್ಟ್ ಬಿದ್ದೀವಲ್ಲ ಅವ್ ಮೀನೆಲ್ಲ ಇಲ್ಲೇ ಅಲ್ಲ ತಪ್ಸೋಗ್ಯಾವ. ಇಲ್ಲ ನೀ ಹಿಂಗ್ ಮಾಡ್ರೆ ಒಂದ್ ಮಿನಿಟ್ ಹಂಗೆ ಹೋಗ ತಪ್ಸೋಕ ಅಷ್ಟು ಮಗ. ಬಲೆ ತನ್ ಕವರ್ ಇದಾವಲ್ಲ, ಬಲೆ ತನ್ ಕವರ್ಗೆ ನೋಡಿ ಈಗಾಗಲೇ ಒಂದು ಕವರ್ ಮೀನನ್ನು ತೆಗೆದಿಟ್ಟು ಬೇರೆ ಜಾಗದಲ್ಲಿಟ್ಟು ಮತ್ತೆ ಬಂದಿದೆ. ಎಲ್ಲಿಟ್ಟಿಯೇ ಸುಮ್ಮನಿರ ಸಾಕು, ಸುಳ್ಳು ಮಾಹಿತಿ ಕೊಡ್ಬೇಡ ನಾಗು. ಮತ್ತೊಂದು ಕವರ್ ಮೀನು ತುಂಬುವಂತ ಟೈಮ್ ಬಂದಿದೆ. ಈಗ ನೋಡಿ ನೋಡಿ ಎತ್ತಾ ಇದ್ದೀನಿ ನೋಡಿ ನೋಡಿ. ಅಪ್ಪ ಫ್ಯಾಮಿಲಿ ಬಿಟ್ಟು ಒಂದೇ ಒಂದು ಬಂದಿದೆ ಅಂತ ಕಾಣಿಸುತ್ತೆ. ಅಲ್ಲ ಫಸ್ಟಿಗೆ ಹಾಕ್ಬೇಕಾದ್ರೆ ಫ್ರೆಂಡ್ಸ್ ಇಲ್ಲಿ ಮೀನುಗಳು ತುಂಬಾನೇ ಇದ್ವು, ಆದ್ರೆ ತಪ್ಸಿ ಹೋಗ್ಬಿಟ್ಟವೆ. ಇವ್ರೊಂದು ಹೇಳಿದ್ರು ತೆಗಿಬೇಕಂತೇಳಿ. ನಮ್ಮ ಮಾಹಿತಿಗೆ ಇವ್ರ ಮಾಹಿತಿ ಯಾರು ಕೇಳೋರಿಲ್ಲ, ಯಾವತ್ತೂ ಬೆಲೆ ಕೊಟ್ಟಿಲ್ಲ. ಇವತ್ತು ಅನುಭವಿಸ್ತಾ ಇದ್ದಾರೆ. ಒಂದು ಮೀನು ಹಿಡ್ಕೊಂಡು ಹಾಗೆ ಮುಂದೆ ಬನ್ನಿ. ಒಂದು ದೊಡ್ಡ ಮಣಿಗೆ ಬಿದ್ದಿದೆ, ಅದು ಹೇಗಿರುತ್ತೆ ತೋರಿಸ್ತೀನಿ. ನಮ್ಮ ಕಡೆ ಇದನ್ನ ಗೊದ್ದೆ ಮಣ್ಗ ಅಂತಾರೆ, ಬಟ್ ತಿನ್ನಲ್ಲ ಯಾರು ಅದನ್ನ. ಕೆಲವರು ತಿಂತಾರೆ, ಯಾರ ಅದು ತಪ್ಸ್ಕೊಬಾರ್ದು, ಅದಕ್ಕೂ ಬರಷ್ಟೇ ಇಲ್ಲ. ಇಲ್ಲಿದೆ ಇದು ನೋಡಿ, ಈ ತರ ಆದ್ರೆ ಲಾಕ್ ಆಗ್ಬಿಟ್ರೆ ದೊಡ್ಡ ಬಂಗಡೆ ಅಂತ ಕರಿತೀವಿ ಇದನ್ನ. ಎಲ್ಲಿ ಇದಕ್ಕೂ ದೊಡ್ಡ ಇದಾವ ನೋಡಿರ್ತಾರೆ. ಇದೇನು ಹೊಸ್ತೇನಲ್ಲ, ನೋಡಿರ್ತಾರೆ. ನೀನ್ ಸರಿಯಾದ ಮಾಹಿತಿನೇ ಕೊಡು. ಇದು ಕಪ್ಪು ಚುಕ್ಕೆ, ಇದು ಫ್ಯಾಮಿಲಿ ಅದು ಮಚ್ಚೆ, ಅದು ಅವ್ರದ್ದು. ಹೌದಾ? ಇದೇನು ಮಚ್ಚೆ ಬರುತ್ತೆ ಇದೆಲ್ಲ ಒಂದೇ ಫ್ಯಾಮಿಲಿ ಮೀನು ಅಂತ ಬರುತ್ತೆ ಅಷ್ಟೇ. ಅದು ಸೂಚನೆ, ಅದು ಅಂದ್ರೆ ಒಂದು ಸಿಂಬಲ್. ಅದು ಈ ಮಚ್ಚೆ ಇರೋ ಮೀನು ಮಾತ್ರ ಒಂದ್ ಕಡೆ ತಿನ್ನೋದು, ಬಾಕಿ ಮೀನು ತಿನ್ನೋದು ನಾವು. ನೀವು ತಿನ್ನಲ್ಲ? ಹಂಗಾರೆ ಎರಡೇ ಮೀನು ನಿಮ್ಗೆ ತೆಗಿಬೇಕಾದ್ರೆ ಹಿಂಗ್ ಸ್ವಲ್ಪ ತೊಂದರೆ ಆಗತ್ತೆ. ಮಂಡ್ಯ ಮುರ್ಕು ಬಿಡೋಕು. ಮಂಡ್ಯ ಮುರ್ಕಿದ್ರೆ ಅರ್ಧ ಕೆಜಿ ಹೋಗಿದ್ವಿ. ಇನ್ನೊಂದ್ ಏನಾರು ಇದೆಯಾ ನೋಡ ನೋಡ ನೀ ಹಾಕು. ಚೀಲ ತುಂಬ್ತೇನೆ ನೋಡು. 4 kg ಮೀನಾಯ್ತು. ಚೀಲ ಸುತ್ತೋದ್ರಕ್ಕೆ ಗೊತ್ತಾಗಿತ್ತು ಎಷ್ಟೈತಾವ ಮೀನು. ಅಲ್ಲ ಮಗ ಮೀನು ಪಾಸ್ ಆಗ್ತಿದ್ವು ಕಣ, ಪುಸು ಪುಸು. ಹಾ ಇಲ್ಲೊಂದೈತಿ ಬಾ. ಹಾ ಅಲ್ಲ ಮೀನು ಪಾಸ್ ಆಗ್ತಿದ್ವ ನಮಗ. ನಾಲ್ಕ ಬೆಲೆ ಮ್ಯಾಲೆ ಬರ್ಬೇಕು ಇನ್ನು. ಬೈಲ್ ಬಾ ನಾಗೋ. ಅಲ್ಲ ಫಸ್ಟಿನ ಸರಿ ಎತ್ತಾಗ ಎಷ್ಟು ಮೀನು ಇದ್ವು ಗುರು? ಆಗ್ಲೇ ತೆಗಿಯೋಣ ಅಂದ್ರೆ ಹಾ ಬಂಗಾರಿ ಯಾರೇನೆ ಬುಲ್ಬುಲ್. ಹಾ ಇಲ್ಲೊಂದಿತ್ ಬಾ. ಹಾ ಫಸ್ಟ್ ಹಾಕ್ತಿದ್ನಾಗಲೇ ಸಿಕ್ಕಿತ್ ಮಗ. ಬಲೆ ಕಂಡಿ ಹಿಂಗಡೆ ರಿವರ್ಸ್ ಹೇಳ್ಕ. ಕಂಡಿ ದೊಡ್ಡ ಹಾಕಿದ್ವಿ, ಕಂಡಿ ದೊಡ್ಡ ಆಗುತ್ತೆ. ಹಾ ಕಪ್ಪು ಚುಕ್ಕಿ ಬಿಡು, ನಮ್ ಜೀವನಕ್ಕೆ ಕಪ್ಪು ಚುಕ್ಕಿ ಇವು. ಅವ್ರ ಜೀವನಕ್ಕೆ ನೀವು ಕಪ್ಪು ಚುಕ್ಕಿ ಇಟ್ಟಿರಿ. ದರ್ಶನ ಹತ್ರ ಅಲ್ಲಿ ಎತ್ತ ಕೇಳ. ಮತ್ತೆ ಇಲ್ಲಿ ಇದೇ ತರ ಹಗ್ಲಾಸ ಮಾಡ್ತಿದ್ರೆ ನೀನ್ ಇದನ್ನ ನೋಡ್ಕೊಂಡು ಹೇಳ್ತೀನಿ, ಜನ ಕನ್ಫ್ಯೂಸ್ ಮಾಡ್ಕೊಬಿಟ್ರು ನೋಡಿ ಫ್ರೆಂಡ್ಸ್. ಅದು ಮೀನಲ್ವಾ? ಅದು ಮೀನಲ್ಲ, ಅದು ವೇಟ್ ಬರಲ್ಲ ಅಂತ ಹೇಳಿ. ಇಲ್ಲಿದೆ ಬ್ರೋ. ನನ್ನ ಕಣ್ಣ ಸುಳ್ಳು ಹೇಳಲ್ಲ. ಹಾ ಇವು ಇದಾವಲ್ಲ, ಇದು ಅದೇ ಫ್ಯಾಮಿಲಿ ಇದೆ. ಇವರು ಡಿವೈಡ್ ಆಗ ಅಲ್ಲಿ ನೀವು ಚೀಲ ತುಂಬ್ರಿ ಈಗ ಫಸ್ಟ್, ಇಲ್ಲಾಂದ್ರೆ ಅವನು ಹೋಗವು. ಇದು ರಿಚ್ ಆ ಫ್ಯಾಮಿಲಿ. ಈಗ 4 ಪಾಲ್ ಹಾಕವ. 4 ಮೀನ್ ಸಿಕ್ತು ಮಗ. ಮ್ಯಾಚ್ ಬಾಕ್ಸ್ ಅಂದಿಯಾ? ಸುಡೋಣ. ಮ್ಯಾಚ್ ಬಾಕ್ಸ್ ಇರ್ತದೆ ನೋಡೋಣ. ಸುಡೋಣ. ಗರಂ ಮಸಾಲೆ ಉಪ್ಪು ಎಂತ ಬೇಡ, ಸುರುಕು ತಿಂದ್ರೆ ಆಗುತ್ತೆ. ಅದಿನ್ನೊಂದು ಲಾಗ್ ಮಾಡೋಕ್ಕಾಗಿತ್ತಂತ. ಓಕೆ ಫ್ರೆಂಡ್ಸ್, ವಿಡಿಯೋ ತುಂಬಾನೇ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಲಾಸ್ಟ್ ಟೈಮ್ ನಾ ಎಷ್ಟು ಮೀನು ಹಿಡಿದ ತೋರಿಸಿಲ್ಲ ಆಯ್ತು, ಬಟ್ ಈ ಸರಿ ತೋರಿಸ್ತೀನಿ. ಬೇಕಾದ್ರೆ 4 ಮೀನು ಹಿಡಿದ್ರು ಅಡ್ಡಿಲ್ಲ, ನಮ್ಮ ಮರ್ಯಾದೆ ಹೋದ್ರೂ ಅಡ್ಡಿಲ್ಲ. ಮೀನು ಎಷ್ಟು ಹಿಡ್ದಿವನ ತೋರಿಸ್ತೀನಿ. ಹೋದ್ಸರಿ ನಮ್ಮ ಮರ್ಯಾದೆಗೋಸ್ಕರ ನಾವು ಮೀನು ತೋರಿಸಿಲ್ಲ ಆಯ್ತು. ಯಾಕಂದ್ರೆ ಇವು ಜನರ ಕಣ್ಣಿಗೆ ಬಿದ್ರೆ ಮೀನು ಇವು ಮತ್ತೆ ನಮ್ಗೆ ಸಿಗಲ್ಲ, ಅದಕ್ಕೋಸ್ಕರ ನಾವು ತೋರ್ಸಕ್ ಇಷ್ಟಪಡಲ್ಲ. ಹೌದಾ? ಆಯ್ತಾ ಮಗ, ಬಲೆ ಮೇಲಿತ್ತು ತೋರ್ಸ. ಯಾರ್ದು ಸೀರೆ ಮೀನು ಹಿಡಿಯೋಕೆ ಬಂದಿರ ಅಥವಾ ಫ್ರೆಂಡ್ಸ್? ಇಲ್ಲೊಂದು ಸೀರೆ ಬಿದ್ದಿದೆ. ಇದು ಅಕ್ರಮನ ಸಕ್ರಮನ ನಮಗೂ ಸರಿಯಾಗಿ ಗೊತ್ತಿಲ್ಲ. ನಾಗೋ ಬಲೆ ಸ್ವಲ್ಪ ಮೇಲೆ ಎತ್ತನ ಬಾ. ಬಲೆನ ಸ್ವಲ್ಪ ಮೇಲೆ ಎತ್ತನ. ಹುಡ್ರು ಸಹಾಯ ಮಾಡ್ಕಿಂತವೆ, ನೀ ಎತ್ತಕ್ ಬಾ. ಇಲ್ಲಿ ಫ್ರೆಂಡ್ಸ್, ಕೊನೆಗೂ ಈಗ ಬಲೆ ಎತ್ತಿದೀವಿ. ಆಲ್ರೆಡಿ ಈ ಕಡೆ ಇರೋ ಬಲೆನ ಎತ್ತಾಗಿತ್ತು, ಸುಮಾರು ಮೀನು ಹಿಡ್ದಿದ್ವಿ. ತೋರಿಸ್ತೀನಿ ನಿಮ್ಗೆ. ಈ ಬಲೆನ ಎತ್ತಾಗಿದೆ, ಈ ಬಲೆನ ಎತ್ತಿದೀವಿ, ನೋಡ್ಬೋದು.
ಇದರಲ್ಲಿ ಒಂದು ಸ್ವಲ್ಪ ಮಿನಿಮಮ್ ಅಂದ್ರು ಮ್ಯಾಕ್ಸಿಮಮ್ ಅಂದ್ರು 2 kg ಮೀನು ಕೊಡ್ರಿ ಲಾಸ್ ಆಕೈತಿ ಕೊಡ್ರಿ. ಬಲೆನ ಎತ್ತಿದೀವೋ ಆಲ್ರೆಡಿ ಒಂದು ಬಲೆನ ಎತ್ತಿ ಒಂದು ಮನೆಯಲ್ಲಿ ಮೀನು ಸಿಕ್ಕಿರೋ ಮೀನು ಅದು ಎತ್ತಲೇ ಅಲ್ಲ ನಾವೀಗ ಸುತ್ತಿಟ್ಟಿದ್ದೀವಿ ನೋಡ್ಬೋದು. ನಮ್ಗೆ ಏನು ವಿಚಿತ್ರ ಅಂದ್ರೆ ಇಷ್ಟೊಂದು ಮೀನು ಇದಾವು ಆದ್ರೆ ಬಲೆ ಹಾಕ್ತೆ ಮಾತ್ರ ಈ ಮೀನು ಒಂದು ಈ ಬಲೆ ಕಡೆ ಸುಳಿಯೋದಿಲ್ಲ. ಅದೇ ನಮ್ಗೆ ಯಕ್ಷ ಪ್ರಶ್ನೆ ಉಳಿದ್ಬಿಟ್ಟಿದೆ. ದೊಡ್ಡ ದರ್ಶನದ ಅವತ್ ಇಲ್ಲ ಕಲ್ಲು ನೋಡ್ಕಿ ಹಿಡಿ ಅಂತ ಮತ್ತೆ ಅದೇ ಪೀಸ್ ಕಚ್ಚಿ ಐತಲ್ಲ ನಾನು ಪ್ಯಾಂಟ್ ಹಾಕಿ ಜೇಬು ಹೋಗಿ ಹಾ ಏಡ್ ಬರ್ತಾವ ಗೌಲಿಗೆ ಏಡ್ ಬರ್ತಾವ. ಫ್ರೆಂಡ್ಸ್ ಅವನೇ ಈ ವಿಡಿಯೋದ ಸಂಪಾದಕ ಹಾಗೂ ಕ್ರಿಯೇಟಿವಿಟಿ ಎಲ್ಲ ಅವರಿಗೆ ಸಲ್ಲಬೇಕು, ಸತೀಶ್ ಅಂತ. ಆದ್ರೆ ಮೀನ್ ಸಿಕ್ಕಿಲ್ಲ ಅನ್ನೋದೊಂದು ಬಿಟ್ರೆ ಎಲ್ಲದೂ ಒಳ್ಳೆ ರೀತಿಯಿಂದನೇ ಆಗಿದೆ ಇಲ್ಲಿ. ಈ ಕಡೆ ಹಿಡಿಬೇಕು ಆ ಕಡೆ ಹಿಡಿಬೇಕು ಗೊತ್ತಾಗ್ತಿಲ್ಲ ನಮಗೆ ಕ್ಯಾಮ್ರಾನ. ಈ ಕಡೆ ಬಂದ್ಬಿಟ್ಟು ಇದು ಏಡಿ ಸರ್ಕಲ್, ಇದು ಮೀನಿನ ಸರ್ಕಲ್. ಎರಡೂ ಕಡೆನೂ ನಾವು ಒಂದೇ ಕಡೆ ಲಾಗ್ ಮಾಡೋದ್ರಿಂದ ಕೆಲವೊಂದು ವಿಡಿಯೋಗಳು ನಿಮಗೆ ಕಾಣದೇ ಇರಬಹುದು. ಆದ್ರೆ ಖಂಡಿತವಾಗಿಯೂ ಎಲ್ಲದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡೇ ಮಾಡ್ತೀವಿ. ಯಾಕಂದ್ರೆ ತುಂಬಾ ಮೀನುಗಳನ್ನ ಹಿಡಿದಿದ್ದೀವಿ ಆಲ್ರೆಡಿ. ಹೆಚ್ಚು ಕಮ್ಮಿ ಒಂದು 3-4 kg ಮೀನುಗಳು ಸ್ಟೋರ್ ಮಾಡಿದ್ದೀವಿ. ಏನು ಹೇಳಿವ್ರೆ? ಕತ್ತಿ ಸ್ವಲ್ಪ ಈ ಕಡೆ ಹಣದೆ ನಾನು, ಆ 2 ಗ್ಯಾಪ್ ಕತ್ತಿ ಬಿದ್ದಿದ್ದೇವ್ರೆ ಅಲ್ಲಿ. ಅಲ್ಲೇ 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 ಅದೇ ಕತ್ತಿದೆ ಅದು. ಓಕೆ, ಇಲ್ಲಿ ಬರ್ತಿದಾರಲ್ಲ ಸತೀಶ್ ಅಂತ ಹೇಳಿ, ಇವರೇ ಮೀನು. ಅದೇ ಕೈಯಲ್ಲಿ ಹಿಡ್ಕೊಂಡಿದ್ರೆ ಅದು ಬಂಗಡ ಮೀನು. ಅದು ಬಂಗಡ ಅಲ್ಲ ಸರ್, ಅದು ಹೌದು. ಅದಕ್ಕೆ ತಾರ್ಲೆ, ಸಾರಿ. ಅದಕ್ಕೆ ಈ ಕಡೆ ಮಾರ್ಜಿನ್ ಜಾಸ್ತಿ ಇದೆ. ಅದಕ್ಕೆ ಈಗ 350 rupees kg ಬೀಳುತ್ತೆ. ಹೌದು ಸರ್, ಹೌದೌದು. ಫ್ರೆಂಡ್ಸ್, ನೀವು ನೋಡ್ಬೋದು ಎಷ್ಟೊಂದು ಮೀನು ಹಿಡ್ದಿದೀವಿ ಅಂತೇಳಿ. ಆದ್ರೂ ಮೀನು ಯಾಕೆ ಜಾಸ್ತಿ ಸಿಗ್ತಿಲ್ಲ, ಏನಕ್ಕಂದ್ರೆ ಮೀನುಗಳಿದಾವೆ ಬಟ್ ಬಲಿ ಸಿಗ್ತಿಲ್ಲ. ಒಂದು ಏಡಿ ತಗೊಂಡು ಹಿಡ್ದಿದೀವಿ. ನೋಡ್ಬೋದು ಮೀನುಗಳು ತುಂಬಾನೇ ಹಿಡ್ದಿದ್ದೀವಿ. ಆದ್ರೆ ಏನೋ ಅಂತ ನಮ್ಮ ಎಸ್ಟಿಮೇಟ್ ಪ್ರಕಾರ ಆಗಿಲ್ಲ. ನೋಡ್ಬೋದು, ನೋಡಿ ಇಲ್ಲೊಂದು ದೊಡ್ಡದು ಭಯಂಕರ ದೊಡ್ಡ ಮೀನು. ನಂತರ ಇವೆಲ್ಲ ಸುಮಾರು ಮೀಡಿಯಮ್ ಆಗಿದ್ದಾವೆ. ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋನ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಒಂಚೂರಾರು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೊಂದು 1-2 ವಾರ ಆಗುತ್ತೆ. ಮತ್ತೆ ನಾವು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಇನ್ನೊಂದು 2 ವಾರ ಬಿಟ್ಟು ಮತ್ತೆ ಬರ್ತೀವಿ ಫ್ರೆಂಡ್ಸ್. ಇನ್ನೊಂದು 2 ವಾರದಲ್ಲಿ ಮತ್ತೆ ಬರ್ತೀನಿ ಬೆಂಗಳೂರಿಂದ. ಮತ್ತೊಂದು ಲಾಗ್ ಮಾಡೋಣ. ಓಕೆ, ರೆಡಿ ಇದ್ದೀರಲ್ಲ? ಈ ಜಾಗ ಬೇಡ ಅಂತೀರಾ? ಯಾಕಂದ್ರೆ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ ಈ ಜಾಗದಲ್ಲಿ ಮೀನುಗಳು ಬೀಳಲ್ಲ ಅಂತೇಳಿ. ಅದಕ್ಕೆ ಬೇರೆ ಜಾಗದಲ್ಲಿ ಹುಡ್ಕೋಣ, ಕರ್ಕೋಗ್ತೀರಾ? ನೆಕ್ಸ್ಟ್ ಸರಿ ನಮ್ಮ ದುರ್ಗಾಂಬ ಆಟೋಮೊಬೈಲ್ಸ್ ಆದಂತಹ ಓನರ್ ಆದಂತಹ ನಾಗು ಅವರು ಬೇರೆ ಜಾಗ ಕರ್ಕೊಂಡು ಹೋಗ್ತಾರಂತೆ, ನಾಗರಾಜ್ ಅವರು. ನೆಕ್ಸ್ಟ್ ಆ ಜಾಗಕ್ಕೆ ಹೋಗಿ ಲಾಗ್ ಮಾಡೋಣ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಚೂರಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.